ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮೊಬ್ಬ ಆಯತ ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ಈ ಕೊಲೆ ಸುಲಿಗೆ ಸುಳ್ಳು ಹೇಳುವಂಥದ್ದು, ಗಂಡನ್ನು ಕೊಲೆ ಮಾಡಿಸುವಂಥದ್ದು ಅಥವಾ ಹೆಂಡತಿನ ಕೊಲೆ ಮಾಡಿಸುವಂಥದ್ದು ನಾವು ನಿರಂತರವಾಗಿ ನೋಡ್ತಾನೆ ಇರ್ತೀವಿ. ನೋವು ಆಗ್ತದೆ. ಯಾಕೆ ಈ ಸೊಸೈಟಿ ಹಿಂಗೆ ಆಗಲಿಕ್ಕತ್ತದ? ನಮ್ಮ ಸಮಾಜ ಯಾಕಪ್ಪ? ನಮ್ಮಲ್ಲಿ ಧಾರ್ಮಿಕ ಕಥೆಗಳು ಸಾಕಷ್ಟು ಇದ್ದಾವೆ. ಪತಿಯೇ ಪರದೈವ ಅಂತ ಹೇಳುವಂಥ ಸಂಸ್ಕೃತಿ ನಮ್ಮಲ್ಲಿದೆ. ಪುರುಷ ಪ್ರಧಾನ ಸಮಾಜದ ಎಲ್ಲರೂ ಒಂದು ತೆಕ್ಕೆಯಲ್ಲಿ ಮನುಸ್ಮೃತಿ ಹೇಳೋದು ಇವತ್ತಿನವರೆಗೂ ಒಬ್ಬರೊಬ್ರು ಕಾಯ್ಕೊಳ್ಳುವಂಥ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಸಂವಿಧಾನ ಇಬ್ಬರು ಸಮಾನವಾದ ಹಕ್ಕನ್ನು ಕೊಟ್ಟಂಥದ್ದು ಅದ. ಇದೆಲ್ಲ ಇದ್ದು ಈ ಘಟನೆಗಳು ಯಾಕೆ ಆಗ್ತಾ ಇದ್ದಾವೆ? ನಮ್ಮ ಯಾವುದೇ ಧರ್ಮ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಇರಲಿ, ಸಹಜವಾಗಿಯಪ್ಪ ಏನು ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ ಕೊಲೆ ಅನ್ನೋದು ನಿಷಿದ್ಧ. ಮತ್ತು ಅದರಲ್ಲಿ ನಮ್ಮ ಬಸವಣ್ಣವ್ರ ವಚನ ನೋಡಿದಿರಿ ಏನಪ್ಪ ಅನೇಕ ಸಲ ಬಂದು ಹೋಗಿಬಿಟ್ಟದ. ಈ ವಿಷಯದಲ್ಲಿ ಎಲ್ಲ ಧರ್ಮಗಳು ಒಂದು ರೀತಿ ಹೇಳ್ತಾ ಇದ್ದಾವೆ. ಕಾಮ ಕ್ರೋಧ ಮದಮತ್ಸರಾದಿಗಳನ್ನು ಗೆಲ್ಲಬೇಕು, ಪ್ರಾಮಾಣಿಕವಾಗಿರಬೇಕು, ನ್ಯಾಯಯುತವಾಗಿ ಬದುಕು, ಇಷ್ಟೆಲ್ಲ ಕಲಿಸಿ ಹೇಳಿ ಕೀರ್ತನಕಾರ ಹೇಳ್ತಾರೆ. ನಮ್ಮ ಇದರಲ್ಲಿ ಸಾಕಷ್ಟು ಬರ್ತದೆ. ಆದರೂ ಇವೆಲ್ಲ ನಡೀತಾ ಇರ್ತಾವೆ. ಇಲ್ಲಿ ನೋಡ್ರಿ, ನಮ್ಮ ಅಥಣಿ ತಾಲೂಕಿನ ನಮ್ಮ ಕೆಳೆಗಾಂವ್ ಗೊತ್ತದ ನಿಮಗೆಲ್ಲರಿಗೂ. ಕೆಳೆಗಾಂವ್ ಬಸವಣ್ಣನ ಒಂದು ಏನಪ್ಪ ಅಂತಂದ್ರೆ ದೇವಸ್ಥಾನ, ದೊಡ್ಡ ಪ್ರಸಿದ್ಧ. ಆ ಊರಲ್ಲಿ ಒಂದು ಘಟನೆ ನಡೆದದ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಚಂದ್ರಕಾಂತ್ ಶಿವಪೂಜಿ ಅನ್ನುವಂಥವ್ರು ಕೊಲೆ ಆಗಿಬಿಟ್ಟದ. ಪಾಪ ಮಾಡಿದವರು ಯಾರು ಅಂತಂದ್ರೆ ರೇಣುಕಾ ಶಿವಪೂಜಿ ಅಂದ್ರೆ ಅವರ ಹೆಂಡತಿ ಅಂಥೇಳಿ ಪೊಲೀಸ್ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇದು ಕಾರಣ ಏನಪ್ಪ ಅಂದ್ರೆ ತನ್ನ ಗೆಳೆಯ ಮಹಾಂತೇಶ್ ಧನಾಳೆ ಇವನ ಸಲುವಾಗಿ. ಈ ಮಹಾಂತೇಶ್